ದೂರಿನಲ್ಲೇ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಅಥವಾ ಅನಿವಾರ್ಯತೆ ಇಲ್ಲ. ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಈ ಕೇಸ್ ಸಿಆರ್ಪಿಸಿ ಅಡಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ನಿರ್ಧಾರ ಮಾಡೋದು ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಇದಕ್ಕೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲಿ ಈ ಪ್ರಕರಣ ನಡೀತಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀನಿ, ಕ್ರಮ ಕೈಗೊಳ್ಳಬೇಕಾಗಿರೋದು ಕೋರ್ಟ್, ಹೀಗಾಗಿ ನಿರ್ಧಾರ ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಅವರನ್ನ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ಅನಿವಾರ್ಯ ಕಾರಣಗಳಿಲ್ಲ. ವಕೀಲರನ್ನ ಭೇಟಿಯಾಗಲಿಕ್ಕೆ ಕಷ್ಟ ಆಗತ್ತೆ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ದೂರವಾಣಿ ಮೂಲಕ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಟ್ರಯಲ್ನಲ್ಲಿ ಭಾಗಿಯಾಗಲೇಬೇಕು ಅನ್ನೋ ಅನಿವಾರ್ಯತೆಯು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸರಿದೂಗಿಸಬಹುದು. ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಜೈಲಿನ ಮ್ಯಾನ್ಯುಯಲ್ನಲ್ಲೇ ಇರುವಾಗ ಅವರನ್ನ ಬಳ್ಳಾರಿಗೆ ಯಾಕೆ ಕಳಿಸಬಾರದು ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ಶ್ರೀಪಾದ್, ಬಳ್ಳಾರಿಗೆ ಹೋಗಬೇಕಾಗತ್ತಾ ಅಥವಾ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇ ಉಳಿತಾರ? ಈ ಬಗ್ಗೆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಪ್ರಬಲವಾದ ವಾದ ಮಂಡನೆ ಆಗ್ತಾ ಇದೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕಡೆಯಿಂದ. ಸ್ಮಿತಾ, ಬಹುಶಃ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದವನ್ನ ಗಮನಿಸ್ತಾ ಇದ್ರೆ ಬಹುತೇಕ ದರ್ಶನ್ ಬಳ್ಳಾರಿ ಜೈಲ್ಗೆ ಹೋಗೋದು ನಿಶ್ಚಿತ ಅಂತಾನೆ ನಾವು ಲೆಕ್ಕ ಹಾಕಬಹುದು. ಕಾರಣ ಅವರು ಪ್ರಿಸನ್ಸ್ ಆಕ್ಟ್ ನ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಇದೇ ದರ್ಶನ್ ಜೈಲಲ್ಲಿ ರಾಜಾತಿಥ್ಯವನ್ನ ಯಾವ ರೀತಿ ಬಳಸಿಕೊಂಡಿದ್ರು, ಜೊತೆಗೆ ರಾಜಾತಿಥ್ಯಕ್ಕಾಗಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಅನ್ನ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನು ಕೂಡ ಎಸ್ಪಿಪಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯ ವಿಚಾರಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಜೈಲಾಧಿಕಾರಿಗಳಿಗೆ ಆ ಅಧಿಕಾರ ಇದೆ, ಅವರು ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದು. ಹೀಗಾಗಿ ಅವರ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದರ್ಶನ್ ಪರ ವಕೀಲರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ತಮ್ಮ ತಾಯಿಗೆ ಅನಾರೋಗ್ಯ ಇರೋದ್ರಿಂದ ನಾವು ಪದೇ ಪದೇ ಬಳ್ಳಾರಿಗೆ ಹೋಗಿ ದರ್ಶನ್ ಅವರನ್ನ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದರೆ ಉತ್ತಮ ಅನ್ನುವಂಥದ್ದು. ಆದರೆ ಎಸ್ಪಿಪಿ ಅವರ ವಾದ ಇದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಭೇಟಿ ಆಗಬಹುದು, ವಾರಕ್ಕೊಮ್ಮೆ ಭೇಟಿ ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ಅದರ ಜೊತೆಗೆ ಗೌಪ್ಯತೆಯ ಪ್ರಶ್ನೆಯನ್ನು ಕೂಡ ಮಾಡಲಾಯಿತು. ಗೌಪ್ಯತೆಯ ಬಗ್ಗೆ ನೀವು ಟೆನ್ಷನ್ ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ, ಗೌಪ್ಯತೆಯ ವಿಚಾರವನ್ನ ಜೈಲಾಧಿಕಾರಿಗಳು ನೋಡ್ಕೊಳ್ತಾರೆ ಅಂದಾಗ ಜೈಲಾಧಿಕಾರಿಗಳಿಗೆ ಆ ಅವಕಾಶ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದ ಪ್ರತಿ ಜೈಲಲ್ಲಿಯೂ ಕೂಡ ಈ ಬಗ್ಗೆ ಅವಕಾಶ ಇದೆ ಅಂತ ಆಗ ಎಸ್ಪಿಪಿ ಅವರು ಹೇಳ್ತಾರೆ. ಸೊ ಸದ್ಯಕ್ಕೆ ಈ ಎಲ್ಲಾ ವಿಚಾರಗಳು ಈಗ ಈ ದರ್ಶನ್ ಅವರ ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಕೌಂಟರ್ ಕೊಡುವಂತಹ ಕೆಲಸಕ್ಕೆ ಬಂದು ನಿಂತಿದೆ. ಈಗ ಮುಂದೆ ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗೋದಕ್ಕೆ ದರ್ಶನ್ಗೆ ಯಾವ ರೀತಿ ಇಲ್ಲಿ ಯಾವುದೇ ರೀತಿಯ ತಂಟೆ ತಕರಾರು ಬರದೆ ಕೋರ್ಟ್ ಎಸ್ಪಿಪಿ ಅವರ ವಾದಕ್ಕೆ ಅಸ್ತು ಎಂದರೆ ಮುಂದೆ ಅವರು ಕ್ಷಣ ಮಾತ್ರದಲ್ಲಿ ಅಥವಾ ಇಂಥ ಅವಧಿಯಲ್ಲಿ ಅಂತ ಕೋರ್ಟ್ ಹೇಳಬಹುದು. ಕೂಡಲೇ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಬಳ್ಳಾರಿಗೆ ಅವರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ಸ್ಮಿತಾ, ದೂರಿನಲ್ಲೇ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಅಥವಾ ಅನಿವಾರ್ಯತೆ ಇಲ್ಲ. ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಈ ಕೇಸ್ ಸಿಆರ್ಪಿಸಿ ಅಡಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ನಿರ್ಧಾರ ಮಾಡೋದು ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಇದಕ್ಕೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲಿ ಈ ಪ್ರಕರಣ ನಡೀತಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀನಿ, ಕ್ರಮ ಕೈಗೊಳ್ಳಬೇಕಾಗಿರೋದು ಕೋರ್ಟ್, ಹೀಗಾಗಿ ನಿರ್ಧಾರ ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಅವರನ್ನ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ಅನಿವಾರ್ಯ ಕಾರಣಗಳಿಲ್ಲ. ವಕೀಲರನ್ನ ಭೇಟಿಯಾಗಲಿಕ್ಕೆ ಕಷ್ಟ ಆಗತ್ತೆ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ದೂರವಾಣಿ ಮೂಲಕ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಟ್ರಯಲ್ನಲ್ಲಿ ಭಾಗಿಯಾಗಲೇಬೇಕು ಅನ್ನೋ ಅನಿವಾರ್ಯತೆಯು
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸರಿದೂಗಿಸಬಹುದು. ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಜೈಲಿನ ಮ್ಯಾನ್ಯುಯಲ್ನಲ್ಲೇ ಇರುವಾಗ ಅವರನ್ನ ಬಳ್ಳಾರಿಗೆ ಯಾಕೆ ಕಳಿಸಬಾರದು ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ಶ್ರೀಪಾದ, ಬಳ್ಳಾರಿಗೆ ಹೋಗಬೇಕಾಗತ್ತಾ ಅಥವಾ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇ ಉಳಿತಾರ? ಈ ಬಗ್ಗೆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಪ್ರಬಲವಾದ ವಾದ ಮಂಡನೆಯೇ ಆಗ್ತಾ ಇದೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕಡೆಯಿಂದ. ಸ್ಮಿತಾ, ಬಹುಶಃ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದವನ್ನ ಗಮನಿಸ್ತಾ ಇದ್ರೆ ಬಹುತೇಕ ದರ್ಶನ್ ಬಳ್ಳಾರಿ ಜೈಲ್ಗೆ ಹೋಗೋದು ನಿಶ್ಚಿತ ಅಂತಾನೆ ನಾವು ಲೆಕ್ಕ ಹಾಕಬಹುದು. ಕಾರಣ ಅವರು ಪ್ರಿಸನ್ಸ್ ಆಕ್ಟ್ ನ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಇದೇ ದರ್ಶನ್ ಜೈಲಲ್ಲಿ ರಾಜಾತಿಥ್ಯವನ್ನ ಯಾವ ರೀತಿ ಬಳಸಿಕೊಂಡಿದ್ರು, ಜೊತೆಗೆ ರಾಜಾತಿಥ್ಯಕ್ಕಾಗಿ ಯಾವ ರೀತಿಯ ಇನ್ಫ್ಲೂಯೆನ್ಸ್ ಅನ್ನ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನು ಕೂಡ ಎಸ್ಪಿಪಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯ ವಿಚಾರಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಜೈಲಾಧಿಕಾರಿಗಳಿಗೆ ಆ ಅಧಿಕಾರ ಇದೆ, ಅವರು ಬೇರೆ ಜೈಲ್ಗೆ ಶಿಫ್ಟ್ ಮಾಡಬಹುದು. ಹೀಗಾಗಿ ಅವರ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದರ್ಶನ್ ಪರ ವಕೀಲರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ತಮ್ಮ ತಾಯಿಗೆ ಅನಾರೋಗ್ಯ ಇರೋದ್ರಿಂದ ನಾವು ಪದೇ ಪದೇ ಬಳ್ಳಾರಿಗೆ ಹೋಗಿ ದರ್ಶನ್ ಅವರನ್ನ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದರೆ ಉತ್ತಮ ಅನ್ನುವಂಥದ್ದು. ಆದರೆ ಎಸ್ಪಿಪಿ ಅವರ ವಾದ ಇದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಭೇಟಿಯಾಗಬಹುದು, ವಾರಕ್ಕೊಮ್ಮೆ ಭೇಟಿ ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ಅದರ ಜೊತೆಗೆ ಗೌಪ್ಯತೆಯ ಪ್ರಶ್ನೆಯನ್ನು ಕೂಡ ಮಾಡಲಾಯಿತು. ಗೌಪ್ಯತೆಯ ಬಗ್ಗೆ ನೀವು ಟೆನ್ಷನ್ ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ, ಗೌಪ್ಯತೆಯ ವಿಚಾರವನ್ನ ಜೈಲಾಧಿಕಾರಿಗಳು ನೋಡ್ಕೊಳ್ತಾರೆ ಅಂದಾಗ ಜೈಲಾಧಿಕಾರಿಗಳಿಗೆ ಆ ಅವಕಾಶ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಕರ್ನಾಟಕದ ಪ್ರತಿ ಜೈಲಲ್ಲಿಯೂ ಕೂಡ ಈ ಬಗ್ಗೆ ಅವಕಾಶ ಇದೆ ಅಂತ ಆಗ ಎಸ್ಪಿಪಿ ಅವರು ಹೇಳ್ತಾರೆ. ಸೊ ಸದ್ಯಕ್ಕೆ ಈ ಎಲ್ಲಾ ವಿಚಾರಗಳು ಈಗ ಈ ದರ್ಶನ್ ಅವರ ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಕೌಂಟರ್ ಕೊಡುವಂತಹ ಕೆಲಸಕ್ಕೆ ಬಂದು ನಿಂತಿದೆ. ಈಗ ಮುಂದೆ ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗೋದಕ್ಕೆ ದರ್ಶನ್ಗೆ ಯಾವ ರೀತಿ ಇಲ್ಲಿ ಯಾವುದೇ ರೀತಿಯ ತಂಟೆ ತಕರಾರು ಬರದೆ ಕೋರ್ಟ್ ಎಸ್ಪಿಪಿ ಅವರ ವಾದಕ್ಕೆ ಅಸ್ತು ಎಂದರೆ ಮುಂದೆ ಅವರು ಕ್ಷಣ ಮಾತ್ರದಲ್ಲಿ ಅಥವಾ ಇಂಥ ಅವಧಿಯಲ್ಲಿ ಅಂತ ಕೋರ್ಟ್ ಹೇಳಬಹುದು. ಕೂಡಲೇ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಬಳ್ಳಾರಿಗೆ ಅವರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ಸ್ಮಿತಾ, ನಲ್ಲೇ ಉಳಿಸಿಕೊಳ್ಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಅಥವಾ ಅನಿವಾರ್ಯತೆ ಇಲ್ಲ. ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಈ ಕೇಸ್ ಸಿಆರ್ಪಿಸಿ ಅಡಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ನಿರ್ಧಾರ ಮಾಡೋದು ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಇದಕ್ಕೆ ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲಿ ಈ ಪ್ರಕರಣ ನಡೀತಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದೀನಿ, ಕ್ರಮ ಕೈಗೊಳ್ಳಬೇಕಾಗಿರೋದು ಕೋರ್ಟ್, ಹೀಗಾಗಿ ನಿರ್ಧಾರ ಕೋರ್ಟ್ಗೆ ಬಿಟ್ಟದ್ದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ಆಕ್ಷನ್ ಕೊಟ್ಟಿದ್ದಾರೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಅವರನ್ನ ಉಳಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ಅನಿವಾರ್ಯ ಕಾರಣಗಳಿಲ್ಲ. ವಕೀಲರನ್ನ ಭೇಟಿಯಾಗಲಿಕ್ಕೆ ಕಷ್ಟ ಆಗತ್ತೆ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ದೂರವಾಣಿ ಮೂಲಕ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಟ್ರಯಲ್ನಲ್ಲಿ ಭಾಗಿಯಾಗಲೇಬೇಕು ಅನ್ನೋ ಅನಿವಾರ್ಯತೆಯು ವಿಡಿಯೋ ಕಾನ್ಫರೆನ್ಸ್